ಚಿತ್ರ ಭವಿಷ್ಯವನ್ನು ಆಧರಿಸಿದೆ. ಸೂರ್ಯನ ಸಮೀಪದಲ್ಲಿ ಬ್ಲಾಸ್ಟ್ ಸಂಭವಿಸಿದಾಗ ಸೋಲಾರ್ ಸ್ಟಾರ್ಮ್ಗಳು ಸಂಭವಿಸುತ್ತವೆ. ಪರಿಸರದ ಮೇಲೂ ದುಷ್ಪರಿಣಾಮ ಬೀರುತ್ತಿವೆ. ಅವು ಭೂಮಿಯ ಕಡೆಗೆ ಹೋಗುವ ಡೇಂಜರಸ್ ರೇಸ್ಗಳನ್ನು ಹೊರಸೂಸುತ್ತವೆ. ಜಗತ್ತು ನಾಶವಾಗುತ್ತೆ. ಅಲ್ಲಿ ಏನೂ ಉಳಿಯಲಿಲ್ಲ. ಪ್ರಾಣಿಗಳು, ಸಸ್ಯಗಳು ಅಥವಾ ಮನುಷ್ಯರು ಇಲ್ಲ. 99% ಮಾನವರು ಕೊಲ್ಲಲ್ಪಟ್ಟರು. ಕೇವಲ 1% ಮಾನವರು ಅಲ್ಲಿ ಉಳಿದಿದ್ದರು. ಫಾರ್ಚುನೇಟ್ಲಿ ಅವರು ಉತ್ತಮ ಮತ್ತು ಅರ್ಹ ಮಾನವರಾಗಿದ್ರು. ಅವರು ಜಗತ್ತನ್ನು ಚೇತರಿಸಿಕೊಳ್ಳಲು ಬಯಸ್ತಾರೆ. ಇದಕ್ಕಾಗಿ ಅವರು ಪ್ಲಾನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಮನುಷ್ಯರು ಕಡಿಮೆ ಮತ್ತು ಮನುಷ್ಯರು ಅದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಅವರು ಭಾವಿಸ್ತಾರೆ, ಜಗತ್ತನ್ನು ಮತ್ತೆ ಚೇತರಿಸಿಕೊಳ್ಳಲು. ಆದ್ರಿಂದ ಅವರು ರೋಬೋಟ್ಗಳನ್ನು ತಯಾರಿಸಲು ಯೋಚಿಸ್ತಾರೆ. ಈ ಪ್ಲಾನ್ ಉತ್ತಮವಾಗಿದೆ ಅಂತ ಸಾಬೀತುಪಡಿಸುತ್ತದೆ. ಕೆಲವೇ ಟೈಮ್ನಲ್ಲಿ ಅನೇಕ ರೋಬೋಟ್ಗಳು ಸಿದ್ಧವಾದವು. ಅವರು ಸೂಪರ್ ಎಬಿಲಿಟಿಗಳನ್ನು ಹೊಂದಿದ್ದಾರೆ. ಆದ್ರೆ ಅವುಗಳನ್ನು ತಯಾರಿಸುವಾಗ 2 ಸಬ್ಜೆಕ್ಟ್ಗಳನ್ನು ಗಮನಿಸಲಾಗಿದೆ. ಮೊದಲನೆಯದು, ಅವರು ಯಾವುದೇ ಮನುಷ್ಯನಿಗೆ ಹಾನಿ ಮಾಡುವುದಿಲ್ಲ, ಯಾಕಂದ್ರೆ ಮಾನವರು ಹೆಚ್ಚಿನ ನಷ್ಟವನ್ನು ಭರಿಸುವ ಲೆವೆಲ್ದಲ್ಲಿದ್ದರು, ಯಾಕಂದ್ರೆ ಅವರು ಮನುಷ್ಯರಂತೆ ಬುದ್ಧಿವಂತರಾಗಿದ್ರು. ಎರಡನೆಯ ರೂಲ್ಸ್ ಅಂದರೆ ಬೇರೆ ಯಾವುದೇ ರೋಬೋಟ್ ಅನ್ನು ಖುದ್ದಾಗಿ ತಯಾರಿಸಬಾರದು. ಇದು ಸಂಭವಿಸಿದಲ್ಲಿ ರೋಬೋಟ್ಗಳು ಮನುಷ್ಯರನ್ನು ಬದಲಾಯಿಸುತ್ತವೆ. ಈ ರೋಬೋಟ್ಗಳು ಅಭಿವೃದ್ಧಿ ಹೊಂದುತ್ತವೆ. ಮನುಷ್ಯರಿಗೆ ಅನುಕೂಲವಾಗುವ ಎತ್ತರದ ಬಿಲ್ಡಿಂಗ್ ಗಳನ್ನು ನಿರ್ಮಿಸುತ್ತಿದ್ರು. ಮನುಷ್ಯರ ಬೇಸಿಕ್ ಕೆಲಸಗಳನ್ನು ಮಾಡುತ್ತಿದ್ರು. ಇದರರ್ಥ ಈ ರೋಬೋಟ್ಗಳು ಮನುಷ್ಯರು ಸಂತೋಷವಾಗಿದ್ರು. ಅವರ ರೋಬೋಟ್ಗಳು ಒಳ್ಳೆಯ ಕೆಲಸ ಮಾಡುತ್ತಿವೆ. ಆದ್ರೆ ಕೆಲವು ವರ್ಷಗಳ ನಂತರ ಈ ರೋಬೋಟ್ಗಳಲ್ಲಿ ಎರರ್ ಕಾಣಿಸಿಕೊಳ್ಳುತ್ತದೆ ಮತ್ತು ಅವರು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಾರೆ. ಒಂದು ಟೈಮ್ನಲ್ಲಿ ಅಲ್ಲಿ ಮಳೆ ಇಲ್ಲದಿದ್ದಾಗ ಅವರು ಈ ರೋಬೋಟ್ಗಳ ಸಹಾಯದಿಂದ ಮಳೆ ಬರುವಂತೆ ಮಾಡ್ತಾರೆ. ಆದ್ರೆ ಈಗ ಅಂಥದ್ದೇನೂ ಇಲ್ಲ. ಅನೇಕ ಅಪೂರ್ಣ ಕಾರ್ಯಗಳು ಇದ್ದುದರಿಂದ ಮನುಷ್ಯರು ಚಿಂತಿತರಾಗಿದ್ರು. ಅವರು ಆ ಸ್ಥಳದಿಂದ ಹೊರಬರ್ತಾರೆ. ಅವರು ತಮ್ಮದೇ ಆದ ಲೊಕೇಶನ್ ಮಾಡಿಕೊಂಡು ಅಲ್ಲಿ ವಾಸಿಸಲು ಸ್ಟಾರ್ಟ್ ಮಾಡ್ತಾರೆ. ರೋಬೋಟ್ಗಳಲ್ಲಿ ದೋಷವಿದೆ ಅಂತ ಅವರು ಯೋಚಿಸುತ್ತಿದ್ರು. ಹಾಗಾಗಿ ಅವರು ನಮ್ಮೊಂದಿಗೆ ಆರಾಮವಾಗಿಲ್ಲ. ಇದು ಬಹುಶಃ ಮತ್ತಷ್ಟು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಆದ್ರಿಂದ ಅವರು ಆ ರೋಬೋಟ್ಗಳನ್ನು ನಾಶ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಈಗ ಸೀನ್ ಚೇಂಜ್ ಆಗುತ್ತೆ ಮತ್ತು ನಾವು ಪೊಲೀಸ್ ಆಫೀಸರ್ ಅನ್ನು ನೋಡ್ತೇವೆ. ಅವನು ಎಲ್ಲೋ ಹೋಗುತ್ತಿದ್ದಾನೆ. ಅವನು ಸ್ಟ್ರೇಂಜ್ ಆದ ಧ್ವನಿಯನ್ನು ಕೇಳ್ತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ಕತ್ತಲಲ್ಲಿ ರೋಬೋಟ್ ಕುಳಿತಿತ್ತು. ಎಲ್ಲೋ ರೋಬೋಟ್. ಅದು ಖುದ್ದಾಗಿ ಚೇತರಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಅದು ಮುಗ್ಧವಾಗಿ ಕಾಣುತ್ತಿತ್ತು ಮತ್ತು ನನ್ನನ್ನು ಕೊಲ್ಲಬೇಡಿ ಅಂತ ಅದು ಪೊಲೀಸ್ ಆಫೀಸರ್ಗೆ ವಿನಂತಿಸುತ್ತದೆ. ನಾನೇ ಚೇತರಿಸಿಕೊಳ್ಳಲಿ. ಆದ್ರೆ ಪೊಲೀಸ್ ಆಫೀಸರ್ ಅದನ್ನು ಇಗ್ನೋರ್ ಮಾಡಿ ಶೂಟ್ ಮಾಡಿದ್ದಾರೆ. ಈ ಸೀನ್ ಯಾಕೆ ಎಮೋಷನಲ್ ಆಗಿದೆಯೋ ಗೊತ್ತಿಲ್ಲ. ನಂತರ ನಾವು ಡಾಗ್ ಸತ್ತ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಅವರಲ್ಲಿ ರೋಬೋಟ್ ಕೂಡ ಇತ್ತು. ಅವರು ತಮ್ಮ ರೋಬೋಟ್ ಅನ್ನು ಹಿಂತಿರುಗಿಸಲು ರೋಬೋಟ್ ಕಂಪನಿಗೆ ಕಾಲ್ ಮಾಡ್ತಾರೆ. ಅದು ನನ್ನ ನಾಯಿಯನ್ನು ಕೊಂದಿದೆ. ಅವರ ಬಳಿಯೂ ಹಣ, ವಿಮೆ, ಫಂಡ್ಸ್ ಕೇಳ್ತಾನೆ. ಅವರು ಯಾವ ರೀತಿಯ ವಿಮೆಯನ್ನು ಕೇಳ್ತಾರೆ? ನನ್ನ ಹಣವನ್ನು ನನಗೆ ಕೊಡು. ಜಾಕ್ ಎಂಬ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೆ. ಅವರು ಆ ವ್ಯಕ್ತಿಗೆ ಹೇಳಿದರು, ಚಿಂತಿಸಬೇಡಿ, ನಾವು ಮೊದಲು ರೋಬೋಟ್ ಅನ್ನು ಪರೀಕ್ಷಿಸುತ್ತೇವೆ. ಅವನು ಚಾಕುವನ್ನು ಎತ್ತುತ್ತಾನೆ ಮತ್ತು ಅದನ್ನು ಅವನ ಕೈಯಲ್ಲಿ ಎಸೆಯಲು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅದರ ಮೊದಲು ಆ ರೋಬೋಟ್ ಚಾಕುವನ್ನು ಹಿಡಿದಿದೆ. ನಮ್ಮ ರೋಬೋಟ್ ಚೆನ್ನಾಗಿದೆ ಮತ್ತು ಅದು ಯಾರಿಗೂ ಹಾನಿ ಮಾಡಲು ಸಾಧ್ಯವಿಲ್ಲ ಅಂತ ಜಾಕ್ ಹೇಳ್ತಾರೆ. ನಾವು ನಿಮ್ಗೆ ಫಂಡ್ಸ್ ನೀಡುವುದಿಲ್ಲ. ನಮ್ಮ ರೋಬೋಟ್ ಗಳನ್ನು ದೂಷಿಸುವುದನ್ನು ನಿಲ್ಲಿಸಿ. ಹೀಗೆ ಹೇಳ್ತಾ ಹೊರಟು ಹೋಗ್ತಾನೆ. ಮನೆಗೆ ಹೋಗಿ ಅವನು ಅವನ ಹೆಂಡತಿಯನ್ನು ಭೇಟಿಯಾಗ್ತಾನೆ. ಅವರು ಮಗುವಿನ ನಿರೀಕ್ಷೆಯಲ್ಲಿದ್ದರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಜಾಕ್ ಒಂದು ಮೆಸೇಜ್ ಅನ್ನು ಸ್ವೀಕರಿಸುತ್ತಾನೆ. ನಾವು ನಾಶವಾದ ರೋಬೋಟ್ ಅನ್ನು ಸ್ವೀಕರಿಸಿದ್ದೇವೆ ಮತ್ತು ಅವರು ಅವನನ್ನು ತಕ್ಷಣವೇ ಅಲ್ಲಿಗೆ ಕಾಲ್ ಮಾಡ್ತಾರೆ. ಜಾಕ್ ಅಲ್ಲಿಗೆ ಹೋದಾಗ ಅದು ಎಲ್ಲೋ ರೋಬೋಟ್ ಅಂತ ನೋಡ್ತಾನೆ. ಅದನ್ನು ಪೊಲೀಸ್ ಆಫೀಸರ್ ಒಬ್ಬರು ಶೂಟ್ ಮಾಡಿದ್ದಾರೆ. ಅಲ್ಲಿರುವ ಹುಡುಗಿಯೊಬ್ಬಳು ಈ ರೋಬೋಟ್ ನ ಭಾಗಗಳನ್ನು ಬದಲಾಯಿಸಲಾಗಿದೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಈ ರೋಬೋಟ್ ಖುದ್ದಾಗಿ ರಿಪೇರ್ ಮಾಡಲು ಪ್ರಯತ್ನಿಸುತ್ತಿದೆ. ಆದ್ರೆ ಅದನ್ನು ಚಿತ್ರೀಕರಿಸಲಾಯಿತು. ಜಾಕ್ ಈ ಸಬ್ಜೆಕ್ಟ್ ಅನ್ನು ಕೆಟ್ಟದಾಗಿ ಅನ್ನಿಸುತ್ತದೆ. ಅವನು ಅವನ ಫ್ರೆಂಡ್ ನಿಗೆ ಹೇಳ್ತಾನೆ. ಅವನ ಫ್ರೆಂಡ್ ನು ಪೊಲೀಸರ ಕಾರ್ಯದಲ್ಲಿ ಏಕೆ ಹಸ್ತಕ್ಷೇಪ ಮಾಡುತ್ತಿದ್ದೀರಿ ಅಂತ ಹೇಳ್ತಾರೆ. ಅವರು ರೋಬೋಟ್ ಅನ್ನು ಏಕೆ ನಾಶಪಡಿಸಿದರು ಅಂತ ನನಗೆ ಶಾಕ್ ಆಗಿದೆ ಅಂತ ಜಾಕ್ ಹೇಳ್ತಾರೆ. ಇದು ನಿಮ್ಮ ಕೆಲಸವಲ್ಲ ಅಂತ ಜಾಕ್ ನ ಫ್ರೆಂಡ್ ಹೇಳ್ತಾನೆ. ನೀವು ಏನು ಮಾಡಬೇಕು ಅಂತ ನಿಮ್ಮ ಜೀವನದ ಮೇಲೆ ಕೇಂದ್ರೀಕರಿಸಿ. ನಾನು ಈ ಸಿಟಿನಿಂದ ಕಿರಿಕಿರಿಗೊಂಡಿದ್ದೇನೆ ಅಂತ ಜಾಕ್ ಹೇಳ್ತಾರೆ. ನನ್ನನ್ನು ಸಮುದ್ರದ ಇನ್ನೊಂದು ಸೈಡ್ಗೆ ಟ್ರಾನ್ಸ್ಫರ್ ಮಾಡುತ್ತೇನೆ. ಜಾಕ್ಗೆ ಸಮುದ್ರದೊಂದಿಗೆ ಕೆಲವು ನೆನಪುಗಳಿವೆ ಅಂತ ನಮ್ಗೆ ಬಹಿರಂಗವಾಗಿದೆ ಮತ್ತು ಮುಂದೆ ನಾವು ಅದರ ಬಗ್ಗೆ ತಿಳಿಯುತ್ತೇವೆ. ಅದರ ನಂತರ ಜಾಕ್ ಕನ್ಸ್ಟ್ರಕ್ಷನ್ ಸ್ಥಳಕ್ಕೆ ಹೋಗ್ತಾನೆ. ಅದು ಅಡ್ವಾನ್ಸ್ ಸಿಟಿದಲ್ಲಿತ್ತು. ನೀವು ರೋಬೋಟ್ ಗಳನ್ನು ಏಕೆ ನಾಶಪಡಿಸುತ್ತಿದ್ದೀರಿ ಅಂತ ಅಲ್ಲಿದ್ದ ವರ್ಕರ್ ನನ್ನು ಕೇಳ್ತಾನೆ. ಈ ರೋಬೋಟ್ ಗಳು ಈಗ ವ್ಯರ್ಥವಾಗಿವೆ ಅಂತ ಕಾರ್ಮಿಕರು ಹೇಳ್ತಾರೆ. ಅವುಗಳಲ್ಲಿ ದೋಷಗಳಿವೆ. ನಾವು ಅವುಗಳನ್ನು ಸಿಟಿನ ಇನ್ನೊಂದು ಸೈಡ್ಗೆ ಕೊಳಕು ಸ್ಥಳದಲ್ಲಿ ಎಸೆಯುತ್ತೇವೆ. ಅಲ್ಲಿನ ಜನರು ಅವರನ್ನು ತೆಗೆದುಕೊಳ್ತಾರೆ. ಅದರೊಂದಿಗೆ ಯಾವುದೇ ಮನುಷ್ಯನನ್ನು ಮೊದಲ ನೋಟದಲ್ಲೇ ಶೂಟ್ ಮಾಡಲು ನಮ್ಗೆ ಆದೇಶಿಸಲಾಗಿದೆ. ಬಹುಶಃ ಅವರು ತಮ್ಮ ಪ್ರತ್ಯೇಕ ರೋಬೋಟ್ ಗಳನ್ನು ಮಾಡ್ತಾರೆ ಮತ್ತು ಅವರು ನಮ್ಮ ಪ್ರಪಂಚದಿಂದ ಪ್ರತ್ಯೇಕವಾಗಿದ್ದಾರೆ. ಇಲ್ಲಿನ ಜನರು ಬೇರೆಯವರನ್ನು ಗುಂಡು ಹಾರಿಸುತ್ತಿರುವುದನ್ನು ಜಾಕ್ ನೋಡಿದಾಗ ಅವನಿಗೆ ಬೇಸರವಾಗುತ್ತೆ. ಜಾಕ್ ಇನ್ನೊಂದು ಸೈಡ್ಗೆ ಹೋಗ್ತಾನೆ ಮತ್ತು ಅವನು ಅನೇಕ ರೋಬೋಟ್ ಗಳನ್ನು ನೋಡ್ತಾನೆ. ಆ ರೋಬೋಟ್ ಗಳು ಭಯಗೊಂಡಂತೆ ತೋರುತ್ತಿದೆ. ಜಾಕ್ ರೋಬೋಟ್ ಗಳಲ್ಲಿ ಒಂದನ್ನು ಮಾತನಾಡಿಸಲು ಅದರ ಬಳಿ ಹೋಗಲು ಪ್ರಯತ್ನಿಸ್ತಾನೆ. ಆದ್ರೆ ಅದಕ್ಕೂ ಮುನ್ನ ಆ ರೋಬೋಟ್ ಬೆಂಕಿ ಹಚ್ಚಿಕೊಳ್ಳುತ್ತದೆ. ಜಾಕ್ ಖಿನ್ನನಾಗುತ್ತಾನೆ. ಅವನು ಕಂಪನಿಗೆ ಹಿಂತಿರುಗುತ್ತಾನೆ. ರೋಬೋಟ್ ನಿಂದ ನ್ಯೂಕ್ಲಿಯರ್ ಬ್ಯಾಟರಿ ಪತ್ತೆಯಾಗಿದೆ ಅಂತ ಅವರು ತಿಳಿದುಕೊಳ್ತಾರೆ. ಇದರ ಪ್ರಯೋಜನವೆಂದರೆ ರೋಬೋಟ್ ಗಳು ಗಂಟೆಗಳ ಕಾಲ ಚಾರ್ಜ್ ಮಾಡದೆ ಕೆಲಸ ಮಾಡಬಲ್ಲವು. ಅದು ನಾರ್ಮಲ್ ಬ್ಯಾಟರಿ ಆಗಿರಲಿಲ್ಲ. ಲೀಡರ್ ಆಗಿದ್ದ ಜಾಕ್ ನ ಫ್ರೆಂಡ್ ಬ್ಯಾಟರಿಯ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರಿಗೂ ಆದೇಶಿಸ್ತಾನೆ. ನೀವು ಬೇರೆ ಲೊಕೇಶನ್ಗೆ ಟ್ರಾನ್ಸ್ಫರ್ ಆಗಲು ಬಯಸುವಿರಾ ಅಂತ ಅವರು ಜಾಕ್ಗೆ ಕೇಳ್ತಾರೆ. ಇದರ ಅರ್ಥ ಸಮುದ್ರದ ತೀರ. ಆದ್ರಿಂದ ಪ್ರತಿಯಾಗಿ ನೀವು ಅದನ್ನು ಚೆನ್ನಾಗಿ ಮಾಡಬೇಕು. ಈ ರೋಬೋಟ್ ಅಥವಾ
ಅಥವಾ ಇತರರಲ್ಲಿ ಈ ನ್ಯೂಕ್ಲಿಯರ್ ಬ್ಯಾಟರಿ ಎಲ್ಲಿಂದ ಬಂದಿದೆ ಅಂತ ಕಂಡುಹಿಡಿಯಿರಿ. ಅದನ್ನು ಸೇರಿಸಿದ್ದು ಯಾರು? ಈಗ ಅವರೆಲ್ಲರೂ ಈ ಕೆಲಸವನ್ನು ಮಾಡುತ್ತಿದ್ರು. ಕಂಡುಹಿಡಿಯಲು ಆದ್ರೆ ಜಾಕ್ಗೆ ಏನೂ ಅರ್ಥವಾಗಲಿಲ್ಲ. ಅವನು ಮತ್ತೆ ಆ ವರ್ಕರ್ನ ಬಳಿಗೆ ಹೋಗ್ತಾನೆ. ಅದು ಮನುಷ್ಯನಿಂದ ಆಗುವುದಿಲ್ಲ ಅಂತ ಅವರು ಹೇಳ್ತಾರೆ. ಬಹುಶಃ ರೋಬೋಟ್ ಈ ರೋಬೋಟ್ನ ಸೆಟ್ಟಿಂಗ್ ಅನ್ನು ಬದಲಾಯಿಸಿರಬಹುದು. ಯಾಕಂದ್ರೆ ಯಾವುದೇ ರೋಬೋಟ್ ಅವನನ್ನು ತಾನೇ ನಾಶಪಡಿಸಿಕೊಳ್ಳಲು ಅನುಮತಿಸುವುದಿಲ್ಲ ಮತ್ತು ರೋಬೋಟ್ ಖುದ್ದಾಗಿ ಬೆಂಕಿ ಹಚ್ಚಿದೆ ಅಂತ ನೀವು ಹೇಳುತ್ತಿದ್ದೀರಿ. ಈ ಸಬ್ಜೆಕ್ಟ್ ಬಹಳ ಸ್ಟ್ರೇಂಜ್ ಆಗಿದೆ. ಜಾಕ್ ಮನೆಗೆ ಹಿಂದಿರುಗುತ್ತಾನೆ. ಬಹುಶಃ ನಾವು ಅಲ್ಲಿಂದ ವರ್ಗಾವಣೆಯಾಗಬಹುದು ಅಂತ ಅವನು ಅವನ ಹೆಂಡತಿಗೆ ಹೇಳ್ತಾನೆ. ಬಹುಶಃ ನಾವು ಈ ಸಿಟಿಯನ್ನು ಬಿಟ್ಟು ಇಲ್ಲಿಂದ ದೂರ ಹೋಗುತ್ತೇವೆ. ಇದು ಹೇಗೆ ಸಾಧ್ಯ ಅಂತ ಅವರ ಪತ್ನಿ ಹೇಳ್ತಾರೆ. ನಾನು ಗರ್ಭ ಧರಿಸುತ್ತಿದ್ದೇನೆ. ಈ ಟೈಮ್ನಲ್ಲಿ ನಾವು ಬೇರೆ ಲೊಕೇಶನ್ಗೆ ಹೋಗುವುದು ಹೇಗೆ? ನಾನು ಈ ಸಿಟಿನಲ್ಲಿ ವಾಸಿಸಲು ಬಯಸುವುದಿಲ್ಲ ಅಂತ ಅವನು ಅವನ ಹೆಂಡತಿಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಫೇಕ್ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಅವರು ಯಾರ ಭಾವನೆಗಳಿಗೂ ಹೆದರುವುದಿಲ್ಲ. ಅದು ನನ್ನನ್ನು ಕೆರಳಿಸುವುದಿಲ್ಲ ಎನ್ನುತ್ತಾರೆ ಅವರು ಅವರ ಪತ್ನಿ. ಜಾಕ್ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಅವನು ಇನ್ನು ಯೋಚಿಸುತ್ತಿದ್ದಾನೆ. ಅದಕ್ಕಾಗಿಯೇ ಎಲ್ಲೋ ರೋಬೋಟ್ ಅನ್ನು ಚಿತ್ರೀಕರಿಸಲಾಗಿದೆ. ಅದು ಅಲ್ಲಿ ಸೀಕ್ರೆಟ್ ಆಗಿ ಏನು ಮಾಡಲು ಪ್ರಯತ್ನಿಸುತ್ತಿದೆ. ಅದು ಅವನನ್ನು ತಾನೇ ರಿಪೇರಿ ಮಾಡಲು ಏಕೆ ಬಯಸಿತು? ಜಾಕ್ ಆ ಎಲ್ಲೋ ರೋಬೋಟ್ ಅನ್ನು ಚಿತ್ರೀಕರಿಸಿದ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಚೆಕ್ ಮಾಡ್ತಾನೆ. ಅಲ್ಲಿ ಆ ನ್ಯೂಕ್ಲಿಯರ್ ಬ್ಯಾಟರಿಯನ್ನು ಅವನು ನೋಡ್ತಾನೆ. ಅದನ್ನು ಆ ರೋಬೋಟ್ ಅಲ್ಲಿ ಮರೆ ಮಾಡಿದೆ. ಈ ನ್ಯೂಕ್ಲಿಯರ್ ಬ್ಯಾಟರಿಗಳು ಎಲ್ಲಿಂದ ಬಂದವು ಅಂತ ಜಾಕ್ಗೆ ಅರ್ಥವಾಗಲಿಲ್ಲವೇ? ಆ ರೋಬೋಟ್ ಅನ್ನು ಹೊಡೆದ ಪೊಲೀಸ್ ಆಫೀಸರ್ಗೆ ಅವನು ಅದನ್ನು ಹೇಳ್ತಾನೆ ಮತ್ತು ಅವನಿಗೆ ಬ್ಯಾಟರಿಯನ್ನು ತೋರಿಸಿ ನಾನು ನಿನ್ನನ್ನು ಲೇಡಿಯ ಬಳಿಗೆ ಕರೆದೊಯ್ಯುತ್ತೇನೆ ಅಂತ ಅವನು ಹೇಳ್ತಾನೆ. ಬಹುಶಃ ಅವಳಿಗೆ ಗೊತ್ತಿರಬಹುದು. ಅಲ್ಲಿಗೆ ಹೋದಾಗ ಅಲ್ಲಿ ಫಿಮೇಲ್ ರೋಬೋಟ್ ಕಾಣಿಸುತ್ತದೆ. ಇದು ಸುಂದರವಾಗಿ ಮತ್ತು ಬುದ್ಧಿವಂತವಾಗಿ ಕಾಣುತ್ತಿತ್ತು. ಅಚ್ಚರಿಯ ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಸೆಟ್ಟಿಂಗ್ಸ್ ಬದಲಾಯಿಸಲಾಗಿತ್ತು ಮತ್ತು ಆ 2 ರೂಲ್ಸ್ ಗಳನ್ನು ತೆಗೆದುಹಾಕಲಾಗಿದೆ. ಇದರರ್ಥ ಮನುಷ್ಯರಿಗೆ ಹಾನಿ ಮಾಡಬಾರದು ಮತ್ತು ಇತರ ರೋಬೋಟ್ಗಳನ್ನು ತಯಾರಿಸಬಾರದು ಎಂಬ ರೂಲ್ಸ್. ಅಂದರೆ ಫಿಮೇಲ್ ರೋಬೋಟ್ ಅವರಿಗೆ ಡೇಂಜರಸ್. ಜಾಕ್ ರೋಬೋಟ್ ನ ಓನರ್ ಅನ್ನು ಅದರ ಕ್ರಿಯೇಟರ್ ಯಾರು ಅಂತ ಕೇಳ್ತಾನೆ. ಅದು ನನಗೆ ಗೊತ್ತಿಲ್ಲ ಅಂತ ಹೇಳುತ್ತದೆ. ಅದನ್ನು ಕೇಳಿದ ಪೊಲೀಸ್ ಆಫೀಸರ್ ಕೋಪದಿಂದ ಬರ್ತಾನೆ. ಪೊಲೀಸ್ ಆಫೀಸರ್ ರೋಬೋಟ್ ನ ಕಾಲಿಗೆ ಗುಂಡು ಹಾರಿಸಿ ಅಲ್ಲಿಂದ ತೆರಳ್ತಾನೆ. ಈಗ ಈ ರೋಬೋಟ್ ಇಂಜೋರ್ಡ್ ಗೊಂಡಿರುವುದರಿಂದ ನಾನು ಅದನ್ನು ಮಾಡಿದ್ದೇನೆ ಅಂತ ಅವರು ಜಾಕ್ಗೆ ಹೇಳ್ತಾರೆ. ಈಗ ಅದರ ಓನರ್ ಅದನ್ನು ರಿಪೇರ್ ಮಾಡಲು ಅದರ ಕ್ರಿಯೇಟರ್ ನಿಗೆ ಕರೆದೊಯ್ಯುತ್ತಾರೆ. ನಾವು ಅದನ್ನು ಫಾಲೋ ಮಾಡುತ್ತೇವೆ. ಹೌದು, ಈ ರೋಬೋಟ್ ನ ಕ್ರಿಯೇಟರ್ ಈ ಬ್ಯಾಟರಿಯನ್ನು ಖರೀದಿಸ್ತಾನೆ ಮತ್ತು ನಮ್ಗೆ ಹೇಳ್ತಾನೆ ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಅಂತ ಜಾಕ್ ಹೇಳ್ತಾರೆ. ಅದು ಎಲ್ಲಿಂದ ಬಂತು? ನೀವು ನನಗೆ ಲಾಭವನ್ನು ಕೊಡಬೇಕು ಅಂತ ಪೊಲೀಸ್ ಆಫೀಸರ್ ಹೇಳ್ತಾರೆ. ನಾವು ಅದನ್ನು ವಿಭಜಿಸುತ್ತೇವೆ. ನಂತರ ಅವರು ಅದನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡ್ತಾರೆ. ಅದರ ಕಾರು ಒಂದು ಫ್ಯಾಕ್ಟರಿಯ ಮುಂದೆ ನಿಲ್ಲುತ್ತದೆ. ಅವರು ಒಳಗೆ ಹೋಗ್ತಾರೆ. ಆದ್ರೆ ಒಳಗೆ ನಿಂತಿರುವ ಲೇಡಿ ಅವರತ್ತ ಗನ್ ತೋರಿಸ್ತಾಳೆ. ಆದ್ರೆ ಜಾಕ್ ಅವಳಿಗೆ ನ್ಯೂಕ್ಲಿಯರ್ ಬ್ಯಾಟರಿಯನ್ನು ತೋರಿಸ್ತಾನೆ. ನೀವು ಈ ಬ್ಯಾಟರಿಯನ್ನು ಎಲ್ಲಿಂದ ತಂದಿದ್ದೀರಿ ಅಂತ ಲೇಡಿ ಅವರನ್ನು ಕೇಳುತ್ತಾಳೆ. ಜಾಕ್ ಹೇಳ್ತಾನೆ, ಬಿಡಿ, ಈ ಬ್ಲೂ ರೋಬೋಟ್ ಅನ್ನು ಪಡೆಯುವ ವ್ಯಕ್ತಿ ನೀವೇ ಅಂತ ಹೇಳಿ. ಹೌದು, ಇದರ ಹಿಂದೆ ಒಂದು ಉದ್ದೇಶವಿದೆ ಅಂತ ಆ ಲೇಡಿ ಹೇಳ್ತಾರೆ. ನಾವು ಮಾನವರು ಈ ಸಬ್ಜೆಕ್ಟ್ ಅನ್ನು ಸ್ಟಾರ್ಟಿಂಗ್ ನಲ್ಲಿ ಮಾಡಿದ್ರಿಂದ ಅದು ಸ್ಟಾರ್ಟಿಂಗ್ ನಲ್ಲಿ ಉತ್ತಮವಾಗಿಲ್ಲ. ಆದ್ರೆ ನಾವು ಅದನ್ನು ಮಾಡುತ್ತಲೇ ಇದ್ದೇವೆ. ಅದನ್ನು ಚೆನ್ನಾಗಿ ಅಪ್ಡೇಟ್ ಮಾಡಲಾಗಿದೆ. ನಾವು ಈ ರೋಬೋಟ್ ಗಳನ್ನು ತಯಾರಿಸಿದ್ದೇವೆ. ಅವರಂತೆಯೇ ರೋಬೋಟ್ ಗಳನ್ನು ತಯಾರಿಸಲು ನಾವು ಅವರಿಗೆ ಅವಕಾಶ ನೀಡಿದರೆ ಅಂತ ನಿಮ್ಗೆ ಅನಿಸುವುದಿಲ್ಲವೇ? ಅವರು ಉತ್ತಮ ರೋಬೋಟ್ ಗಳನ್ನು ತಯಾರಿಸ್ತಾರೆ. ಇದರ ಹಿಂದೆ ಬೇರೆ ಯಾವುದೇ ಉದ್ದೇಶವಿಲ್ಲ. ಆ ಲೇಡಿ ಜಾಕ್ ಜೊತೆ ಚೆನ್ನಾಗಿ ಮಾತನಾಡ್ತಾಳೆ. ಜಾಕ್ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಹೊರಡುವ ಮೊದಲು ಅವನು ಆ ಲೇಡಿಗೆ ಆ ರೋಬೋಟ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ. ರೋಬೋಟ್ ನಲ್ಲಿ ಆ ನ್ಯೂಕ್ಲಿಯರ್ ಬ್ಯಾಟರಿ ಇತ್ತು. ಅವನು ಅಲ್ಲಿಂದ ಬರ್ತಾನೆ ಮತ್ತು ಅವನು ಅವನ ಫ್ರೆಂಡ್ ರಾಬರ್ಟ್ ಗೆ ಎಲ್ಲಾನು ಹೇಳ್ತಾನೆ. ಮಾತು ಹರಡುತ್ತಿದ್ದಂತೆ ಸಾಧ್ಯವಾದಷ್ಟು ಬೇಗ ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡುವ ಜವಾಬ್ದಾರಿಯನ್ನು ಜಾಕ್ಗೆ ವಹಿಸಲಾಯಿತು. ಜಾಕ್ ಮತ್ತೆ ಆ ಲೇಡಿಯ ಬಳಿಗೆ ಹೋಗ್ತಾನೆ. ನೀವು ಕೊಟ್ಟಿರುವ ಅಡ್ರೆಸ್ ನಲ್ಲಿ ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಆ ಲೇಡಿ ಹೇಳ್ತಾರೆ. ನಾನು ಈ ಬ್ಲೂ ರೋಬೋಟ್ ನಲ್ಲಿ ಆ ರೋಬೋಟ್ ನ ಸಿಸ್ಟಮ್ ಅನ್ನು ಸ್ಥಾಪಿಸಿದ್ದೇನೆ. ಇದು ಇಂಟೆಲಿಜೆಂಟ್ ಆಗುತ್ತೆ. ಅದು ಖುದ್ದಾಗಿ ಗುಣವಾಗುತ್ತೆ. ಹಾಗಾಗಿ ರೋಬೋಟ್ಗಳು ಇತರ ರೋಬೋಟ್ ಗಳನ್ನು ಮಾಡಬಹುದು ಅಂತ ನಾನು ಸರಿಯಾಗಿ ಹೇಳಿದ್ದೇನೆ. ಅಷ್ಟರಲ್ಲಿ ಅವರು ಮಾತನಾಡುತ್ತಿದ್ರು. ಡೋರ್ ಬಡಿಯಿತು. ಆ ಲೇಡಿ ಡೋರ್ ತೆರೆಯುತ್ತಿದ್ದಂತೆ ಮಕ್ಕಳು ಹೊರಗಡೆ ಇದ್ರು. ಅವರು ಅವಳನ್ನು ಶೂಟ್ ಮಾಡ್ತಾರೆ. ಜಾಕ್ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾನೆ. ಅವರು ಆ ಬ್ಲೂ ರೋಬೋಟ್ ನೊಂದಿಗೆ ಕಾರಿನಲ್ಲಿ ಕುಳಿತಿದ್ದರು. ಕೆಲವು ದುಷ್ಟರು ಅವರನ್ನು ಬೆನ್ನಟ್ಟಲು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಜಾಕ್ ಅವರನ್ನು ಕೊಲ್ತಾನೆ. ಯಾಕಂದ್ರೆ ಅವರ ಕಾರು ಕುಸಿಯುತ್ತದೆ. ಇಲ್ಲಿ ಜಾಕ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಮೂರ್ಛೆ ಹೋಗ್ತಾನೆ. ಅವನು ಎಚ್ಚರವಾದಾಗ ಅವನು ಇಂಜೋರ್ಡ್ ಗೊಂಡಿರುವುದನ್ನು ನೋಡ್ತಾನೆ. ಅವನು ಎಚ್ಚರಗೊಳ್ಳುವ ಮೊದಲು ಆ ಬ್ಲೂ ರೋಬೋಟ್ ಅವನನ್ನು ತಾನೇ ರಿಪೇರಿ ಮಾಡುತ್ತಿತ್ತು. ಅದನ್ನು ನೋಡಿ ಜಾಕ್ ಬೆರಗಾಗುತ್ತಾನೆ. ಯಾಕಂದ್ರೆ ಅದರಲ್ಲಿ ಅನೇಕ ಎಬಿಲಿಟಿಗಳಿವೆ. ಅದರೊಂದಿಗೆ ಅವನು ಮತ್ತೆ ಮಲಗುತ್ತಾನೆ. ಸ್ವಲ್ಪ ಟೈಮ್ ನಂತರ ಯಾರೋ ಅವನನ್ನು ಎಳೆಯುತ್ತಿದ್ದಾರೆ ಅಂತ ಅವನಿಗೆ ಅನ್ನಿಸುತ್ತದೆ. ಆ ಬ್ಲೂ ರೋಬೋಟ್ ಮತ್ತು ಇನ್ನೂ 3 ರೋಬೋಟ್ಗಳು ಅವನನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತಿದ್ದವು. ಅವರು ಮರುಭೂಮಿಯಲ್ಲಿದ್ದರು. ಆ ರೋಬೋಟ್ಗಳಿಗೆ ಅವರು ಸಿಟಿಯ ಕಡೆಗೆ ಹೋಗಬೇಕೆಂದು ಜಾಕ್ ಹೇಳ್ತಾರೆ. ಆದ್ರೆ ಆ ರೋಬೋಟ್ಗಳು ಅವನನ್ನು ಇಗ್ನೋರ್ ಮಾಡುತ್ತವೆ. ಜಾಕ್ ಮುಂದೆ ಸಾಗುತ್ತಾನೆ. ಆದ್ರೆ ಅವರು ಅವನನ್ನು ಹಿಂಬಾಲಿಸುತ್ತಿದ್ರು. ಈಗ ಜಾಕ್ ಇಂಜೋರ್ಡ್ ಗೊಂಡಿದ್ರಿಂದ ಅವನು ಕೆಳಗೆ ಬೀಳ್ತಾನೆ. ಬ್ಲೂ ರೋಬೋಟ್ ಅವನನ್ನು ಕೆಲವು ಇನ್ಸೆಕ್ಟ್ ಗಳನ್ನು ತಿನ್ನುವಂತೆ ಮಾಡುತ್ತದೆ ಮತ್ತು ಅವನನ್ನು ನೀರು ಕುಡಿಯುವಂತೆ ಮಾಡುತ್ತದೆ. ಯಾಕಂದ್ರೆ ರೋಬೋಟ್ಗಳು ಮನುಷ್ಯರನ್ನು ಉಳಿಸಲು ಬಯಸುತ್ತವೆ. ಅದು ಅವರ ರೂಲ್ಸ್ ಆಗಿತ್ತು. ಮನುಷ್ಯರಿಗೆ ಹಾನಿ ಮಾಡಬಾರದು. ಅದರ ನಂತರ ಅವರು ಮುಂದೆ ಸಾಗುತ್ತಾರೆ. ಆದ್ರೆ ಜಾಕ್ ಹಿಂತಿರುಗಲು ಬಯಸ್ತಾರೆ. ಅವರು ಈ ರೋಬೋಟ್ ಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನನಗೆ ನೀರು ಬೇಕು ಅಂತ ಆ ರೋಬೋಟ್ ಗಳಿಗೆ ಹೇಳ್ತಾನೆ. ರೋಬೋಟ್ ಗಳು ಸುರಕ್ಷಿತ ದೂರದಲ್ಲಿರುವಾಗ ಅವನು ಅವನ ಬೆನ್ನು ಹೊರೆಯಿಂದ ಏನೋ ಹಿಡಿತಾನೆ. ನಾನು ಇಲ್ಲಿದ್ದೇನೆ ಅಂತ
ಅವನು ಅವನ ಬಾಸ್ಗೆ ಸಿಗ್ನಲ್ ಅನ್ನು ಕಳುಹಿಸ್ತಾನೆ. ಅವನ ಬಾಸ್ ಅವನ ಲೊಕೇಶನ್ ತಿಳಿದುಕೊಳ್ತಾನೆ. ಜಾಕ್ನ ಫ್ರೆಂಡ್ ಪೊಲೀಸ್ ಆಫೀಸರ್ಗೆ ಆ ಲೊಕೇಶನ್ಗೆ ಹೋಗಿ ಜಾಕ್ನನ್ನು ರಕ್ಷಿಸಲು ಹೇಳ್ತಾನೆ. ಪೊಲೀಸ್ ಆಫೀಸರ್ ಅಲ್ಲಿಗೆ ಬಂದರು. ಜಾಕ್ಗೆ ಅದು ತಿಳಿದಿದೆ ಮತ್ತು ಅವನು ರೋಬೋಟ್ಗಳಿಗೆ ನಾನು ವಾಶ್ರೂಮ್ಗೆ ಹೋಗಬೇಕೆಂದು ಹೇಳ್ತಾನೆ. ಇಲ್ಲಿ ನಿಲ್ಲಿಸಿ ಮತ್ತು ಅವನು ಈ ಕ್ಷಮಿಸಿ ಮತ್ತು ಮುಂದೆ ಸಾಗುತ್ತಾನೆ. ಅವನು ಪ್ಲೇಯರ್ ಗನ್ನೊಂದಿಗೆ ಸೈನ್ ಅನ್ನು ನೀಡ್ತಾನೆ. ಆದ್ರೆ ಆ ರೋಬೋಟ್ಗಳು ಸಹ ಆ ಸೈನ್ ಅನ್ನು ನೋಡುತ್ತವೆ. ಜಾಕ್ ತಮ್ಮ ಕರೆಂಟ್ಲಿ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಬಯಸ್ತಾನೆ ಅಂತ ಅವರು ತಿಳಿದುಕೊಳ್ತಾರೆ. ಅವನು ಮತ್ತೆ ಬಂದಾಗ ಇಲ್ಲಿ ನಿಲ್ಲು ಅಂತ ಹೇಳಲು ನಾನು ಬರುತ್ತೇನೆ. ಆ ರೋಬೋಟ್ಗಳು ಅವನನ್ನು ಇಗ್ನೋರ್ ಮಾಡುತ್ತವೆ ಯಾಕಂದ್ರೆ ಅವರಿಗೆ ತಿಳಿದಿತ್ತು. ಕೋಪದಲ್ಲಿ ಜಾಕ್ ಅವರ ಬ್ಯಾಟರಿಗಳನ್ನು ಬೀಳಿಸ್ತಾನೆ. ಅಷ್ಟರಲ್ಲಿ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬರುತ್ತಾ ಅವನು ಜಾಕ್ನತ್ತ ಬಂದೂಕನ್ನು ತೋರಿಸ್ತಾನೆ. ಇನ್ಫ್ಯಾಕ್ಟ್ ಅವರು ಆ ನ್ಯೂಕ್ಲಿಯರ್ ಬ್ಯಾಟರಿಗಳನ್ನು ತೆಗೆದುಕೊಳ್ಳಲು ಅಲ್ಲಿಗೆ ಬರ್ತಾರೆ. ಅವನು ಆ ಬ್ಯಾಟರಿಗಳನ್ನು ತೆಗೆದುಕೊಂಡು ಅದರ ನಂತರ ಅವನು ರೋಬೋಟ್ಗಳನ್ನು ಶೂಟ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅದಕ್ಕೂ ಮೊದಲು ಜಾಕ್ ಪ್ಲೇಯರ್ ಗನ್ನಿಂದ ಅವನ ಮೇಲೆ ಶೂಟ್ ಮಾಡ್ತಾನೆ. ಇದರಿಂದಾಗಿ ಆ ಪೊಲೀಸ್ ಆಫೀಸರ್ ಸಾಯ್ತಾನೆ. ಅವನ ಜೊತೆಗಿದ್ದವನು ಹೆದರಿ ಅಲ್ಲಿಂದ ಓಡ್ತಾನೆ. ನಂತರ ರೋಬೋಟ್ಗಳು ತಮ್ಮನ್ನು ತಾವು ರಿಪೇರಿ ಮಾಡುತ್ತಿರುವುದನ್ನು ಜಾಕ್ ನೋಡ್ತಾನೆ. ಇತರ ರೋಬೋಟ್ಗಳ ಕೆಲವು ಉಪಕರಣಗಳನ್ನು ತೆಗೆಯುವಾಗ ನಂತರ ರಾತ್ರಿಯಲ್ಲಿ ಅವರು ಗುಹೆಯೊಳಗೆ ಹೋಗ್ತಾರೆ ಮತ್ತು ರೋಬೋಟ್ಗಳು ಕೆಲವು ಇನ್ಸೆಕ್ಟ್ಗಳನ್ನು ತಿನ್ನುತ್ತಿದ್ದವು. ನಗರಕ್ಕೆ ಹೋಗಲು ನೀವು ನನಗೆ ಹೆಲ್ಪ್ ಮಾಡುತ್ತೀರಾ ಅಂತ ಜಾಕ್ ಅವರನ್ನು ಕೇಳ್ತಾನೆ. ನಾನು ಸಿಟಿ ಅನ್ನು ತಲುಪಲು ಭರವಸೆ ನೀಡುತ್ತೇನೆ. ನಾನು ನಿಮ್ಮ ಬ್ಯಾಟರಿಗಳನ್ನು ಹಿಂತಿರುಗಿಸುತ್ತೇನೆ. ಫೀಮೇಲ್ ರೋಬೋಟ್ ಹೌದು ಏಕೆ ಇಲ್ಲ ಅಂತ ಹೇಳುತ್ತದೆ. ಬೆಳಗ್ಗೆ ಕಾರು ಹುಡುಕಿಕೊಂಡು ಸಿಟಿ ದತ್ತ ಸಾಗುತ್ತೇವೆ. ನೆಕ್ಸ್ಟ್ ಡೇ ಅಲ್ಲಿಂದ ಓಡಿ ಹೋದ ಪೊಲೀಸ್ ಆಫೀಸರ್ ಅಸೋಸಿಯೇಟ್ ನನ್ನು ನೋಡ್ತೇವೆ. ಅವನು ಕಂಪನಿಗೆ ಹೋಗಿ ಎಲ್ಲಾ ಬ್ಯಾಟರಿಗಳನ್ನು ಕೊಡ್ತಾನೆ. ಏನಾಯ್ತು ಅಂತ ಅವರಿಗೆ ಹೇಳ್ತಾನೆ. ಅಷ್ಟರಲ್ಲಿ ಜಾಕ್ನ ಫ್ರೆಂಡ್ ನು ಅಲ್ಲಿಗೆ ಬರ್ತಾನೆ ಮತ್ತು ಹಿಂದಿನ ರೋಬೋಟ್ ಬಗ್ಗೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ. ಅದರ ಸಿಸ್ಟಮ್ ಅನ್ನು ನೋಡುವಾಗ ನಾವು ಇತರ ರೋಬೋಟ್ಗಳಲ್ಲಿ ಆ ಕಾರ್ಯಗಳನ್ನು ಸ್ಥಾಪಿಸಿದ್ದೇವೆ. ಅವರು ಮನುಷ್ಯರಿಗೆ ಹಾನಿ ಮಾಡುವುದಿಲ್ಲ ಮತ್ತು ಇತರ ರೋಬೋಟ್ಗಳನ್ನು ಮಾಡುವುದಿಲ್ಲ. ಇದು ಹೆಲ್ಪರ್ ಆಗಿತ್ತು. ಇವತ್ತಿಗೂ ಅವರಿಗೂ ಆಶ್ಚರ್ಯವಾಗಿತ್ತು. ರೋಬೋಟ್ ಅರೇಂಜ್ಮೆಂಟ್ ನಿಂದ ಆ ರೂಲ್ಸ್ ಗಳನ್ನು ತೆಗೆದುಹಾಕಲು ಮಾನವರಿಗೆ ಸಾಧ್ಯವಾಗಲಿಲ್ಲ. ನಂತರ ಅವರು ಈ ರೂಲ್ಸ್ ಗಳನ್ನು ಹೊಂದಿರದ ರೋಬೋಟ್ ಗಳ ಬಗ್ಗೆ ಮಾತನಾಡ್ತಾರೆ. ಅವರ ಬಗ್ಗೆ ಚಿಂತಿತರಾಗಿದ್ರು. ಬಹುಶಃ ಅವರು ಅವರಿಗೆ ಹಾನಿ ಮಾಡಬಹುದು. ಅವರು ಆ ರೋಬೋಟ್ ಗಳನ್ನು ಹುಡುಕಲು ಯೋಜಿಸಿದ್ದಾರೆ. ಆ ರೋಬೋಟ್ ಗಳನ್ನು ಇಲ್ಲಿಗೆ ತರಲು ಅವರು ಜಾಕ್ನ ಫ್ರೆಂಡ್ ನಿಗೆ ಆರ್ಡರ್ ಮಾಡ್ತಾರೆ. ಇನ್ನೊಂದು ಬದಿಯಲ್ಲಿ ಜಾಕ್ನ ಮಗಳು ಈ ಜಗತ್ತಿಗೆ ಬರುವುದನ್ನು ನಾವು ನೋಡ್ತೇವೆ. ಜಾಕ್ನ ಹೆಂಡತಿ ಅವಳ ಹಸ್ಬೆಂಡ್ ಇಲ್ಲದ ರೀಸನ್ ಅವನ ಬಗ್ಗೆ ಚಿಂತೆ ಮಾಡುತ್ತಿದ್ದಳು. ಪೊಲೀಸರು ಜಾಕ್ ಮತ್ತು ಈ ರೋಬೋಟ್ ಗಳನ್ನು ಹುಡುಕುತ್ತಿದ್ದಾರೆ ಅಂತ ಆಕೆಗೆ ತಿಳಿಯುತ್ತದೆ. ಇನ್ನೊಂದು ಬದಿಯಲ್ಲಿ ನಾವು ಜಾಕ್ ಅನ್ನು ನೋಡ್ತೇವೆ. ಅವನು ಎಚ್ಚರವಾದಾಗ ಇತರ ರೋಬೋಟ್ಗಳು ಇರಲಿಲ್ಲ. ಬ್ಲೂ ಕಲರ್ ರೋಬೋಟ್ ಅಲ್ಲಿತ್ತು. ಇತರ ರೋಬೋಟ್ಗಳು ದಾರಿಯನ್ನು ಹುಡುಕಲಿವೆ ಅಂತ ಅದು ಜಾಕ್ಗೆ ಹೇಳುತ್ತದೆ. ನಾವು ಹುಟ್ಟಿದ್ದೇವೆ ಅಂತ ನನಗೆ ಅನಿಸಿತು ಆದ್ರೆ ನೀವು ಆ ಪೊಲೀಸ್ ಆಫೀಸರ್ ಅನ್ನು ಕೊಲ್ಲುವುದನ್ನು ನಾನು ನೋಡಿದಾಗ ಅದು ಜಾಕ್ಗೆ ಕೇಳುತ್ತದೆ. ಅದರ ನಂತರ ನಾನು ನಿನ್ನನ್ನು ಕೇಳಲು ಬಯಸುತ್ತೇನೆ, ನಾವು ಸಹ ಸತ್ತಿದ್ದೇವೆ ನಿಮ್ಗೆ ಹೇಗೆ ಗೊತ್ತು ಅಂತ ಜಾಕ್ ಹೇಳ್ತಾನೆ. ಇಲ್ಲಿ ಜಾಕ್ ಅವನ ಹೆಂಡತಿಯನ್ನು ಮಿಸ್ ಮಾಡಿಕೊಳ್ಳುತ್ತಾನೆ. ಅವನ ಮಗುವು ಬರುತ್ತಿದೆ ಅಂತ ಅವನಿಗೆ ತಿಳಿದಿದೆ. ಈಗ ಅವರು ಇದರ ನಡುವೆ ಮುಂದೆ ಸಾಗುತ್ತಾರೆ. ಜಾಕ್ ಯಾರನ್ನಾದರೂ ನೋಡ್ತಾನೆ. ಅದು ಮನುಷ್ಯನಂತೆ ಕಾಣುತ್ತಿತ್ತು. ಆದ್ರೆ ಜಾಕ್ ಅದರಿಂದ ಬಟ್ಟೆಯನ್ನು ತೆಗೆಯುತ್ತಿದ್ದಂತೆ ಅದು ರೋಬೋಟ್ ಆಗಿತ್ತು. ಅದರ ಹೆಸರು ಬ್ಲೂ ರೋಬೋಟ್ ಆಗಿತ್ತು. ಇದು ಒರಿಜಿನಲ್ ಬ್ಲೂ ರೋಬೋಟ್ ಆಗಿತ್ತು. ಫೀಮೇಲ್ ರೋಬೋಟ್ ಬ್ಲೂ ಕೂದಲನ್ನು ಹೊಂದಿದೆ. ಆದ್ರಿಂದ ಅವರು ಅದನ್ನು ಬ್ಲೂ ರೋಬೋಟ್ ಅಂತ ಪರಿಗಣಿಸುತ್ತಾರೆ. ಈ ಬ್ಲೂ ರೋಬೋಟ್ ಅನ್ನು ನೋಡಿದ ನಂತರ ಜಾಕ್ ಶಾಕ್ ಆಗ್ತಾನೆ. ಅವನು ಫ್ಯಾಕ್ಟರಿಯೊಳಗೆ ಹೋಗ್ತಾನೆ. ಅಲ್ಲಿ ಅವನು ರೋಬೋಟ್ ನ ಅನೇಕ ಭಾಗಗಳನ್ನು ನೋಡ್ತಾನೆ. ಅವನು ಹೊರಗೆ ಬರುತ್ತಿದ್ದಂತೆ ಇತರ ರೋಬೋಟ್ಗಳು ಬ್ಲೂ ರೋಬೋಟ್ ಅನ್ನು ತಯಾರಿಸುತ್ತಿರುವುದನ್ನು ನೋಡ್ತಾನೆ. ಇನ್ನೊಂದು ಬದಿಯಲ್ಲಿ ಜಾಕ್ನ ಫ್ರೆಂಡ್ರು ಅವನನ್ನು ಹುಡುಕುತ್ತಿದ್ರು. ಹಾಗಾಗಿ ನಾನು ಇಲ್ಲಿಂದ ಹೊರಡಬೇಕು ಅಂತ ಜಾಕ್ಗೆ ಅನ್ನಿಸುತ್ತದೆ. ಅವನು ಕಾರಿನ ಬಳಿ ಹೋಗ್ತಾನೆ ಆದ್ರೆ ಅದು ಯಾವುದೇ ಕಾರ್ಯವನ್ನು ಹೊಂದಿಲ್ಲ ಅಂತ ಅವನು ನೋಡ್ತಾನೆ. ಅದರಲ್ಲಿ ಇಂಜಿನ್ ಇಲ್ಲ. ಆದ್ರಿಂದ ಅವನು ಡಿಪ್ರೆಷನ್ಗೆ ಒಳಗಾಗುತ್ತಾನೆ. ಅಲ್ಲಿ ಇಲ್ಲಿ ನೋಡಿದ ಅವರು ಇತರ ರೋಬೋಟ್ ಗಳಿಗೆ ಸ್ಟ್ರೀಮ್ ಇತ್ತು ಅಂತ ಹೇಳ್ತಾರೆ. ನೀರು ಮತ್ತು ಗ್ರೀನ್ ಇತ್ತು. ಆದ್ರೆ ಏನಾಯಿತು ನೋಡಿ, ಬ್ಲೂ ರೋಬೋಟ್ ಅವನ ಬಳಿಗೆ ಬಂದು ಡಿಪ್ರೆಷನ್ಗೆ ಒಳಗಾಗಬೇಡ ಅಂತ ಹೇಳುತ್ತದೆ. ಇದು ಪ್ರಪಂಚದ ಭವಿಷ್ಯವಾಗಿತ್ತು. ಭವಿಷ್ಯದಲ್ಲಿ ಮನುಷ್ಯರು ಮಷೀನ್ಗಳೊಂದಿಗೆ ಬದುಕ್ತಾರೆ. ನೀವು ನಮ್ಮನ್ನು ಒಪ್ಪಿಕೊಳ್ಳಬೇಕು. ರೋಬೋಟ್ಗಳು ಇತರರಿಗಿಂತ ಕಡಿಮೆ ಇಲ್ಲ ಅಂತ ನೀವು ಒಪ್ಪಿಕೊಳ್ಳಬೇಕು. ನಾವೇ ಮಾಡಿಕೊಳ್ಳಬಹುದು. ಅದಕ್ಕಾಗಿಯೇ ನಮ್ಮ ಪ್ರಮಾಣ ತುಂಬಾ ಮತ್ತು ಈ ಸ್ಥಳವು ಡಿಸ್ಟ್ರಾಯ್ ಆಗಿದೆ ನೋಡಿ. ನಮ್ಗೆ ನೀರು ಅಥವಾ ಗ್ರೀನ್ ಡಿಮ್ಯಾಂಡ್ ಇಲ್ಲ. ನಾವು ಇಲ್ಲಿ ವಾಸಿಸಬಹುದು. ನಾವು ನಿಮ್ಮನ್ನು ಕೆರಳಿಸುವುದಿಲ್ಲ. ನೀವು ಹೋಗಬಹುದು. ನಮ್ಮ ನ್ಯೂಕ್ಲಿಯರ್ ಬ್ಯಾಟರಿಗಳನ್ನು ಹಿಂತಿರುಗಿಸಿ. ಜಾಕ್ ತಮ್ಮ ನ್ಯೂಕ್ಲಿಯರ್ ಬ್ಯಾಟರಿಗಳನ್ನು ಹಿಂದಿರುಗಿಸ್ತಾನೆ. ನಂತರ ಜಾಕ್ನ ಫ್ರೆಂಡ್ ಆ ಪೊಲೀಸ್ ಆಫೀಸರ್ ಡೆಡ್ ಬಾಡಿ ಇದ್ದ ಲೊಕೇಶನ್ಗೆ ಬರುವುದನ್ನು ನಾವು ನೋಡ್ತೇವೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೆಲವರು ಜಾಕ್ನ ಹೆಂಡತಿಯನ್ನು ಹಿಡಿದುಕೊಂಡರು. ಈ ಹುಡುಗಿಯನ್ನು ಬಿಟ್ಟು ಬಿಡಿ ಅಂತ ಜಾಕ್ನ ಫ್ರೆಂಡ್ ಹೇಳ್ತಾನೆ. ಆದ್ರೆ ಅವರು ಹೇಳ್ತಾರೆ, ನೀವು ಅವಳ ಬಗ್ಗೆ ಏಕೆ ಕಾಳಜಿ ವಹಿಸುತ್ತೀರಿ? ಆಕೆಯ ಫ್ಯಾಮಿಲಿಯು ಕೊಲ್ಲಲ್ಪಟ್ಟಿದೆ. ಜಾಕ್ ಮತ್ತು ಅವರ ಮಗಳು ಇನ್ನಿಲ್ಲ. ಅವರು ಸುಳ್ಳು ಹೇಳುತ್ತಿದ್ರು ಮತ್ತು ಜಾಕ್ನ ಫ್ರೆಂಡ್ ಅದನ್ನು ಕೇಳಿದ ನಂತರ ಆಕ್ರಮಣಕಾರಿಯಾಗ್ತಾನೆ. ಅವನು ಆ ಮನುಷ್ಯನನ್ನು ಗುಂಡು ಹಾರಿಸಲಿದ್ದನು. ಆದ್ರೆ ಆ ವ್ಯಕ್ತಿ ತಪ್ಪಿಸಿಕೊಂಡು ಜಾಕ್ನ ಫ್ರೆಂಡ್ ನನ್ನು ಗುಂಡಿಕ್ಕಿ ಕೊಲ್ತಾನೆ. ಇದೊಂದು ಭಾವನಾತ್ಮಕ ದೃಶ್ಯವಾಗಿತ್ತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಜಾಕ್ ಎಚ್ಚರಗೊಳ್ಳುವುದನ್ನು ನಾವು ನೋಡ್ತೇವೆ. ಜಾಕ್ ಜೊತೆಗಿನ ರೋಬೋಟ್ಗಳು ಹೊಸ ರೋಬೋಟ್ ತಯಾರಿಸಿವೆ. ಅದರಲ್ಲಿ ಆ ನ್ಯೂಕ್ಲಿಯರ್ ಬ್ಯಾಟರಿ ಇತ್ತು ಮತ್ತು ಅದು ಅಡ್ವಾನ್ಸ್ ರೋಬೋಟ್ ಆಗಿತ್ತು. ಅದರೊಂದಿಗೆ ಅವರು ಜಾಕ್ಗಾಗಿ ಹೊಸ ಕಾರನ್ನು ಸಿದ್ಧಪಡಿಸುತ್ತಾರೆ. ಅದನ್ನು ನೋಡಿ ಜಾಕ್ ಖುಷಿ ಪಡ್ತಾನೆ. ಅಲ್ಲಿಂದ ಹೊರಡುವ ಮುನ್ನ ಜಾಕ್ ಆ ಬ್ಲೂ ಕಲರ್ ರೋಬೋಗೆ ನೀನು ನನಗೆ ಅರ್ಥವಾಗಲಿಲ್ಲ ಅಂತ ಹೇಳ್ತಾನೆ. ಇದಕ್ಕಾಗಿ ನನ್ನನ್ನು ಕ್ಷಮಿಸು. ಅದರ ನಂತರ ಅವನು ಕಾರಿನೊಂದಿಗೆ ಮುಂದೆ ಸಾಗುತ್ತಾನೆ. ಮುಂದೆ ಹೋಗುವಾಗ ಅವನ ಫ್ರೆಂಡ್ ಅಲ್ಲಿ ಬಿದ್ದಿರುವುದನ್ನು ಅವನು ನೋಡ್ತಾನೆ.
ಅವನು ಆ ದುಷ್ಟರಿಂದ ಗುಂಡು ಹಾರಿಸಿದನು. ಅವನು ಅವನ ಹತ್ತಿರ ಹೋದನು, ಆದ್ರೆ ಅವನು ತೀವ್ರವಾಗಿ ಇಂಜರ್ಡ್ಗೊಂಡನು, ಆದ್ರೆ ಇನ್ನು ಜೀವಂತವಾಗಿದೆ. ಅವರು ತಮ್ಮ ಹೆಂಡತಿಯನ್ನು ಉಳಿಸಲು ಕರೆದೊಯ್ದಿದ್ದಾರೆ ಅಂತ ಅವನು ಅವನ ಫ್ರೆಂಡ್ ಜಾಕ್ಗೆ ಹೇಳ್ತಾನೆ. ಮತ್ತೊಂದೆಡೆ ಜನರು ಜಾಕ್ನ ಹೆಂಡತಿಯನ್ನು ಹೊರಗೆ ಕರೆತರುತ್ತಿದ್ರು. ಅವರು ಅವಳನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತಿದ್ರು, ಆದ್ರೆ ಬ್ಲೂ ರೋಬೋಟ್ ಬಂದು ಅವರನ್ನು ತಡೆಯುತ್ತದೆ. ಅವರು ತಮ್ಮ ದಾರಿಯಿಂದ ಹೊರಬರಲು ಬ್ಲೂ ರೋಬೋಟ್ಗೆ ಹೇಳ್ತಾರೆ, ಇಲ್ಲ, ನಾನು ನಿನ್ನನ್ನು ಪಾಲಿಸುವುದಿಲ್ಲ ಅಂತ ಆ ಬ್ಲೂ ರೋಬೋಟ್ ಹೇಳುತ್ತದೆ. ಅದನ್ನು ನೋಡಿದ ಜನರು ಆಕ್ರಮಣಕಾರಿಯಾಗುತ್ತಾರೆ ಮತ್ತು ಅವರು ಅದನ್ನು ಶೂಟ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅವರು ಅದರ ಸಿಸ್ಟಮ್ ಅನ್ನು ಸಹ ತೆಗೆದುಹಾಕ್ತಾರೆ. ಅಷ್ಟರಲ್ಲಿ ಫಿಮೇಲ್ ರೋಬೋಟ್ ಮತ್ತು ಜಾಕ್ ಕೂಡ ಅಲ್ಲಿಗೆ ಬರ್ತಾರೆ. ಅವನು ಅವರ ಮೇಲೆ ಶೂಟ್ ಮಾಡ್ತಾನೆ. ಆ ಕೆಟ್ಟ ಜನರ ಲೀಡರ್ ನಾದ ಒಬ್ಬ ಮನುಷ್ಯನು ಅಲ್ಲಿಗೆ ಹೋದನು. ಅವನು ಜಾಕ್ನನ್ನು ಕೊಲ್ಲಲಿದ್ದನು, ಆದ್ರೆ ಆ ರೋಬೋಟ್ ಬಂದು ಆ ಮನುಷ್ಯನನ್ನು ತಳ್ಳುತ್ತದೆ. ಅದರ ರೀಸನ್ ದಿಂದಾಗಿ ಜಾಕ್ ಅನ್ನು ಉಳಿಸಲಾಯಿತು ಮತ್ತು ಅವನು ತಕ್ಷಣವೇ ಅವನ ಹೆಂಡತಿಯ ಬಳಿಗೆ ಹೋಗ್ತಾನೆ. ಅವನು ಅವನ ಮಗಳನ್ನು ಅವನ ಮಡಿಲಲ್ಲಿ ಎತ್ತುತ್ತಾನೆ. ಇಲ್ಲಿ ಅವನು ಅವನ ಮಗಳನ್ನು ಮೊದಲ ಬಾರಿಗೆ ನೋಡಿದ್ರಿಂದ ಅವನಿಗೆ ತುಂಬಾ ಸಂತೋಷವಾಯಿತು. ಅಷ್ಟರಲ್ಲಿ ಆ ಫಿಮೇಲ್ ರೋಬೋಟ್ ಕೂಡ ಅಲ್ಲಿಗೆ ಬಂದು ಆ ಮಗು ಅನ್ನಿಸುತ್ತದೆ. ಅದರ ನಂತರ ಅದು ಜಾಕ್ಗೆ ಧನ್ಯವಾದಗಳು ಅಂತ ಹೇಳಿ ಅಲ್ಲಿಂದ ಹೊರಡುತ್ತದೆ. ಕೊನೆಯ ಸೀನ್ ನಲ್ಲಿ ಜಾಕ್ ಅವನ ಫ್ಯಾಮಿಲಿಯೊಂದಿಗೆ ಸಂತೋಷವಾಗಿರುವುದನ್ನು ನಾವು ನೋಡ್ತೇವೆ. ಇಲ್ಲಿ ಅವನು ಮತ್ತೆ ಅವನ ಹಿಂದಿನ ಫ್ಲಾಶ್ ಬ್ಯಾಕ್ ಗಳನ್ನು ನೋಡ್ತಾನೆ. ಆಗ ನಮ್ಗೆ ತಿಳಿಯುತ್ತದೆ, ಅದಕ್ಕಾಗಿಯೇ ಅವನಿಗೆ ಸಮುದ್ರದ ಅನೇಕ ನೆನಪುಗಳಿವೆಯೇ, ಯಾಕಂದ್ರೆ ಅವರು ತಮ್ಮ ಬಾಲ್ಯವನ್ನು ಇಲ್ಲಿಯೇ ಕಳೆದರು. ಅವನು ಇಲ್ಲಿ ವಾಸಿಸಲು ಬಯಸ್ತಾನೆ. ಶೀಘ್ರದಲ್ಲೇ ಜಗತ್ತು ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸ್ತಾರೆ. ಅದರೊಂದಿಗೆ ಈ ಸಿನಿಮಾ ಮುಗಿಯುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.